ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸೆಪ್ಟೆಂಬರ್ 21ರಿಂದ 24ರವರೆಗೆ ಹವಾಮಾನ ವೈಪರೀತ್ಯ ನಿರ್ವಹಣೆ ಕೃಷಿ ತಾಂತ್ರಿಕತೆಗಳು ಧ್ಯೇಯವಾಕ್ಯದೊಂದಿಗೆ ಕೃಷಿ ಮೇಳ ಆಯೋಜಿಸಲಾಗಿದೆ ಎಂದು ಕುಲಪತಿ ಪ್ರೊಫೆಸರ್ PL ಪಾಟೀಲ್ ತಿಳಿಸಿದರು. ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 21ರಂದು ಬೆಳಗ್ಗೆ 10:30ಕ್ಕೆ ಕೃಷಿ ಮೇಳ ವೇದಿಕೆಯಲ್ಲಿ ಬೀಜ ಮೇಳ ಉದ್ಘಾಟನೆಗೊಳ್ಳಲಿದೆ. ಮಧ್ಯಾಹ್ನ 2:30ರಿಂದ ಕೃಷಿ ಮೇಳ ವೇದಿಕೆಯಲ್ಲಿ ಆಧುನಿಕ ಕೃಷಿ ತಾಂತ್ರಿಕ ಅಳವಡಿಕೆಯಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಿಗಳ ಪಾತ್ರ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ಮಧ್ಯಾಹ್ನ 3:30ರಿಂದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ ಎಂದರು. 22 ಬೆಳಗ್ಗೆ 10:30ಕ್ಕೆ ಮುಖ್ಯ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಷಿ ಮೇಳ ಉದ್ಘಾಟಿಸುವರು. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಭಾಪತಿ ಬಸವರಾಜ ಹೊರಟ್ಟಿ, ಮುಖ್ಯ ಸಚೇತಕ ಸಲೀಂ ಅಹಮದ್, ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗೌರವ ಉಪಸ್ಥಿತರಿರುವರು. ಕೃಷಿ ಸಚಿವ N. ಚಲುವರಾಯಸ್ವಾಮಿ ಕೃಷಿ ಪ್ರಕಟಣೆಗಳನ್ನು ಬಿಡುಗಡೆ ಮಾಡುವರು. ಮಧ್ಯಾಹ್ನ 2:30ಕ್ಕೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿಯ ಪಾತ್ರ ವಿಚಾರಗೋಷ್ಠಿ. ಮಧ್ಯಾಹ್ನ 3:30ಕ್ಕೆ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು ಅನಿಸಿಕೆ ಹಂಚಿಕೊಳ್ಳುವರು ಎಂದರು. 23ರಂದು ಬೆಳಗ್ಗೆ 10ರಿಂದ ವಿವಿಧ ಗೋಷ್ಠಿಗಳು. ಮಧ್ಯಾಹ್ನ 3:30ಕ್ಕೆ ಪ್ರಗತಿಪರ ರೈತರು ಅನಿಸಿಕೆ ಹಂಚಿಕೊಳ್ಳುವರು. 24ರಂದು ಬೆಳಗ್ಗೆ 10:30ರಿಂದ ಕೃಷಿ ಗೋಷ್ಠಿಗಳು. ಮಧ್ಯಾಹ್ನ 2:30 ಗಂಟೆಗೆ ಪ್ರಗತಿಪರ ರೈತರು ಅನಿಸಿಕೆ ಹಂಚಿಕೊಳ್ಳುವರು. ಸಂಜೆ 4:30ಕ್ಕೆ ಕೃಷಿ ಮೇಳ ಸಮಾರೋಪ ಸಮಾರಂಭ ಜರುಗಲಿದೆ ಎಂದರು. ವಿಸ್ತರಣಾ ನಿರ್ದೇಶಕ ಡಾಕ್ಟರ್ SS ಅಂಗಡಿ, ಸಂಶೋಧನಾ ನಿರ್ದೇಶಕ ಡಾಕ್ಟರ್ BD ಬಿರಾದಾರ್ ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ವಿಜ್ಞಾನಿಗಳು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮ ಕೂಟದ ಮಿತ್ರರಿಗೆ ಎಲ್ಲ ಸ್ವಾಗತವನ್ನು ಕೋರ್ತಾ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಈ ವರ್ಷದ ಕೃಷಿ ಮೇಳದ ಬಗ್ಗೆ ರೂಪರೇಷೆಗಳನ್ನು ದಯವಿಟ್ಟು ಮೊದಲು ನೋಡ್ಕೊಳ್ಳೋಣ. ಈ ವರ್ಷದ ಕೃಷಿ ಮೇಳ ಇದರ ಬ್ರೋಚರು ತಮ್ಮೆಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ. ಆಮಂತ್ರಣ ಪತ್ರಿಕೆ, ಇನ್ವಿಟೇಷನ್ ಕಾರ್ಡು, ಅತಿಥಿಗಳ ಇದ್ದಿದ್ದು ನಾವು ತಯಾರಾಗಿದೆ ಆಲ್ರೆಡಿ. ವಿವಿಧ ಇದನ್ನ ಡೀಟೇಲ್ ಆಗಿ ಮುಂದೆ ಬರ್ತೀವಿ. ನೆಕ್ಸ್ಟ್ ಇದು ಕೃಷಿ ಮೇಳದ ಯಾತ್ರಿಕೆ. ಈ ಕೃಷಿ ಮೇಳದ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಶ್ರೀಯುತ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಶ್ರೀಯುತ ಬಸವರಾಜ ಹೊರಟ್ಟಿ ಅವರು, ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು, ಅಹಮದ್ ಅವರು, ಶ್ರೀಯುತ ಸಂತೋಷ್ ಲಾಡ್ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇದೇ ರೀತಿಯಾಗಿ ಗೌರವ ಅತಿಥಿಗಳಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ ಎಲ್ಲ 7 ಜಿಲ್ಲೆಯಲ್ಲಿ ಮಂತ್ರಿಗಳು ಬರ್ತಾ ಇದ್ದಾರೆ. ಮತ್ತು ನಮ್ಮ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರು ಆಗಮಿಸಿ ಕೆಲವೊಂದು ಪ್ರಕಟಣೆಗಳ ಬಿಡುಗಡೆಯನ್ನ ಮಾಡಲಿದ್ದಾರೆ. ನಮ್ಮ ಈ ವರ್ಷದ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆ. ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಹೋದ ವರ್ಷ ಬರಗಾಲ ಇತ್ತು, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ. ಈ ಥರ ಒಂದು ಹವಾಮಾನ ವೈಪರೀತ್ಯ ನಿರಂತರವಾಗಿ ನಡೆಯುವುದರಿಂದ ನಮ್ಮಲ್ಲಿ ತಾಂತ್ರಿಕತೆಗಳು ಇವೆ. ಆ ತಾಂತ್ರಿಕತೆಗಳನ್ನು ರೈತರಿಗೆ ಹೇಳಿಕೊಡುವುದು ಮತ್ತು ಹೊಸ ತಾಂತ್ರಿಕತೆಗಳ ಬಗ್ಗೆ ಸಂಶೋಧನೆಯನ್ನು ಕೂಡಿ ಇದ್ದೂ ಒಂದೇ ರೈತರದ್ದು ಏನಾದ್ರು ಒಂದಿರ್ತದ್ರಿ. ಯಾಕಂದ್ರೆ ನಾವು 3 ವಾಲು ಕವರ್ ಆಗ್ಬೇಕಲ್ಲಿ. ಎಷ್ಟು ರೈತರದ್ದು ಸಾಧನೆಗಳು ಅವ್ರು ನಮಗೆ ಕೊಟ್ಟರೆ ಅದು ನಾವು ಬ್ಲೋ ಅಪ್ ಪೋಸ್ಟರ್ ಮಾಡಿ ಅವ್ರದ್ದು ಏನಾದ್ರು ಫೋಟೋಗಳಿದ್ದರೆ, ಲೈವ್ ಸ್ಯಾಂಪಲ್ಸ್ ಇದ್ದರೆ ಆ ಜಿಲ್ಲೆದು ಒಂದೊಂದು ಮಳಿಗೆ ಬಿಡ್ತಾರೆ. ಸರ್, ಈಗ ಲಾಸ್ಟ್ ಟೈಮ್ ಚರ್ಚೆ ಮಾಡಿದಂಗೆ ಮೀಡಿಯಾ ಸೆಂಟರ್ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಮೀಡಿಯಾ ಸೆಂಟರ್ ಏನಾಗ್ತಾ ಇದೆ? ಮೀಡಿಯಾ ಸೆಂಟರ್ ಲಾಸ್ಟ್ ಟೈಮ್ ಬಂದಾಗ ಅದನ್ನೇ ಮಾತಾಡ್ತೀವಿ. ಏನಂದರೆ ಮೊದಲೇ ಮತ್ತು ನಮಗೆ ಪ್ರಾಬ್ಲಮ್ ಸಿಗ್ನಲ್ ಅದನ್ನು ಜಾಮ್ ಆಗಿಬಿಡುತ್ತೆ ಸರ್. ಹೆಚ್ಚಿಗೆ ಏನಾದ್ರು ನೀವು ಅಪ್ಲಿಕೇಶನ್ ಕೊಟ್ಟರೆ ಅಂದರೆ ಅವ್ರಿಗೆ ಇದನ್ನ ಹಾಕ್ತಾರೆ, ಟೆಂಪ್ರರಿ ಎರಡನೇದು. ಈಗ ಎಲ್ಲಾದರೂ ಒಂದು ಕಡೆ ನಾವು ಇದನ್ನು FTTH ಲೈನ್ ಕೊಟ್ಟು ಒಂದು ಇದನ್ನು ಮೀಡಿಯಾ ಸೆಂಟರ್ ಮಾಡಿಸ್ತೀವಿ ಅಂತ ಹೇಳಿದರೆ ನಿಮ್ದು ಯಾವ್ದಾರ ನಮ್ಮ ಸಮೀಪದ ವೇದಿಕೆ ಪಕ್ಕದ ಬಿಲ್ಡಿಂಗ್ ನಲ್ಲಿ ಮಾಡಿದ್ರು ನಮ್ಗೆ ಇದೇ ಬಿಲ್ಡಿಂಗ್ ದಲ್ಲಿ ಎಂಟ್ರೆನ್ಸ್ ಗೆ ಒಂದು ರೂಮ್ ಇದೆ. ನಾವು
ಕೋವಿಡ್ ಟೈಮ್ದಲ್ಲಿ ಅದನ್ನು ಅಗ್ರಿವಾರ್ ರೂಮ್ ಅಂತ ಮಾಡಿ ಕಾಲ್ ರಿಸೀವ್ ಮಾಡಲಿಕ್ಕೆ ಒಂದು ಮಾಡಿದೆ. ಅಲ್ಲೆಲ್ಲ ಸೌಲಭ್ಯವಿದೆ. ಅದನ್ನು ಆ ರೂಮು ನಿಮಗೆ ಬೇಕಾದ್ರೆ ಒಂದು ಅಥವಾ ಎರಡು ಕಂಪ್ಯೂಟರ್ ಇಟ್ಟು ಒಂದು ಅಥವಾ ಎರಡು ಕಂಪ್ಯೂಟರ್ ಇಟ್ಟು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು, ಯಾಕಂದ್ರೆ ಅಲ್ಲಿ ಎಷ್ಟು ಸಾಧ್ಯತೆ ಐತೆ ಅಷ್ಟು ಮಾಡೋಣ. ನಮಗೆ ಫೋನ್ ಬರಂಗಿಲ್ಲ, ನಾವು ಪ್ರತಿ ಸರಿ ಅಲ್ಲಿ ಊರಿಗೆ ಹೋಗ್ಬಿಟ್ಟು ನೆಟ್ವರ್ಕ್ ಜಾಮ್ ಆಗುತ್ತೆ ಸರ್. ಅಪ್ಲೋಡ್ ಮಾಡಿ ಬರ್ಬೇಕು. ಇಲ್ಲ ಇಲ್ಲಿ ಸಿಎಂ ಇಲ್ಲೇ ಇರ್ತಾರೆ, ಅವ್ರು ನಿಮ್ಮ ಲೈವ್ ಲಿಂಕ್ ಅಲ್ಲೇನಾದ್ರು ಪ್ರಾಬ್ಲಮ್ ಆದ್ರೆ ಯಾವ ದಿನ ಹೋಗೋದಿಲ್ಲ. ನಿಮ್ಗೆ ಈ ಬಿಲ್ಡಿಂಗ್ ಎಂಟ್ರೆನ್ಸ್ಗೆ ಬರುವಾಗ ಬಲಗಡೆ ಆ ರೂಮ್ ಇರ್ತದೆ. ಸ್ವಲ್ಪ ಹೈ ಡೆನ್ಸಿಟಿ ಹುಣಿಗೇರಿ ಅದಿರಿ ಇಲ್ಲಿ? ಹುಣಿಗೇರಿ ಹೊರಗೆ ಹೋಗ್ಲಿಕ್ಕೆ ಕಳಿಸ್ಬೇಕು ನಮ್ಗೆ. ಅದು ಅದಕ್ಕೆ ಅಲ್ಲಿ ಹೋಗಿ ನಾವು ಅಪ್ಲೋಡ್ ಮಾಡಿ ಆಗೋದಿಲ್ಲ ಸರ್. ನೆಟ್ವರ್ಕ್ ಅಂತೂ ಜಾಮ್. ನಾವು ಒನ್ಸ್ ಒಳಗೆ ಬಂದಿವಿ ಅಂದ್ರೆ ನೆಟ್ವರ್ಕ್ ಜಾಮ್ ಆಗಿಬಿಡ್ತದೆ, ಕಮ್ಯುನಿಕೇಶನ್ ಆಗೋದು. ಇಲ್ಲ ಅದನ್ನ ಅದು ಜಸ್ಟ್ ವಾಟರ್ ಎಲೆಕ್ಟ್ರಿಸಿಟಿ ಕಮ್ಯುನಿಕೇಟ್ ಮಾಡ್ಕೊಂಡು ಸರ್ ಮಾಡ್ಕೊಂಡು ಒಂದು ಮೀಡಿಯಾ ಸೆಂಟರ್ ವ್ಯವಸ್ಥೆ. ಅಲ್ಲ ಮೀಡಿಯಾ ಸೆಂಟರ್ ಈಗ ನಮ್ಮಲ್ಲಿ FTTH ಕನೆಕ್ಷನ್ ಇದಾವ್ರಿ. ಅಲ್ಲಿ ಒಂದು 5-6 FTTH ಕನೆಕ್ಷನ್ ನಿರ್ವಹಣೆ ಮಾಡೋದು. ಅದಕ್ಕೆ ತೊಂದರೆ. ಸ್ಪೀಡ್ ಕನೆಕ್ಷನ್ ಇದ್ದಿದ್ದು ನೋಡಿ ಇದು ಬೇಜಾರಾಗಿದ್ರೆ ದಯವಿಟ್ಟು ಈಗ ನಾವು ಕರೆಕ್ಟ್ ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗೋದು. ಟೈಮ್ಗೆ ಅದಕ್ಕೆ ಬರ್ತಾರೆ.